ಅಂಗನವಾಡಿ ಕಾರ್ಯಕರ್ತೆಯರ ಎಡವಟ್ಟು, ಒಂದೇ ದಿನ 5 ಇಂಜೆಕ್ಷನ್, ಹೈಡೋಸ್ನಿಂದ 2 ವರ್ಷದ ಮಗು ಸಾವು. ಅಂಗನವಾಡಿಯ ಸಿಬ್ಬಂದಿಯ ಎಡವಟ್ಟಿನಿಂದ 2 ವರ್ಷದ ಮಗುವೊಂದು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರು ಕಿಮ್ಸ್ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿ, ನಮ್ಮ ಮೊಮ್ಮಗನ ಸಾವಿಗೆ ಅಂಗನವಾಡಿಯಲ್ಲಿ ಕಾರ್ಯಕರ್ತರು ನೀಡಿದ ಲಸಿಕೆಯೇ ಕಾರಣ ಎಂಬ ಆರೋಪವನ್ನ ಇದೀಗ ಮಗುವಿನ ಪೋಷಕರು ಮಾಡ್ತಾ ಇದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣುತ್ತಿರೋ ಈ ಮಗುವಿನ ಹೆಸರು ಧ್ರುವ. ಹುಬ್ಬಳ್ಳಿಯ ಉಣಕಲ್ನ ಸಾಯಿನಗರದ ನಿವಾಸಿಯಾದ ಜಟ್ಟಪ್ಪ ಹಾಗೂ ಮಲ್ಲಮ್ಮ ಎಂಬುವರ ಮೊಮ್ಮಗ. ನಿನ್ನೆ ಸಾಯಿನಗರದಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ನಿನ್ನೆ ಒಂದೇ ದಿನ 5 ಲಸಿಕೆಯನ್ನ ಮಗುವಿಗೆ ನೀಡಲಾಗಿತ್ತು. ಹೀಗಾಗಿ ಮಗುವಿಗೆ ಓವರ್ ಡೋಸ್ ಆಗಿ ನಮ್ಮ ಮಗು ಮೃತಪಟ್ಟಿದೆ ಎಂದು ಮಗುವಿನ ಅಜ್ಜಿ ಮಾಧ್ಯಮದ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ಅಂತ ಬಂದಿವ್ರಿ, ನನ್ನ ಮೊಮ್ಮಗ ಹೋಗ್ಬಿಟ್ಟಾರಿ. ನಿನ್ನೆ 12 ಗಂಟೆಗೆ ಹಾಕಿವ್ರಿ. ಚಿಂದ ಮಸ್ಕಿ ಮರಮ್ ಗುಡಿ ಹತ್ರ ಅದ್ರಿಗೆ ಆದ್ರಿ ಹಂಗ ನೋಡ್ಯಾರಿ. ಅಲ್ಲೇ ಹ್ಞೂ ರೀ ಆಸಿ ಮನೆಗೆ ಬಂದಿವ್ರಿ. ಮಾತು ಹೇಳೋಣ ಎಲ್ಲ ಮಾಡ್ಯಾನ, ಊಟ ಮಾಡ್ಸೀನ್ರಿ ಮನುಷ್ಯನ್ರಿ. ರಾತ್ರಿ ಬೆಳಗನ ಆಳಕ್ಕೆ ಹತ್ತಿದಾರೆ. ಮೊಬೈಲ್ ಕೊಟ್ರೆ ಮೊಬೈಲ್ ನೋಡ್ಯಾನ್ರಿ, ಎಲ್ಲ ಮಾಡ್ಯಾನ. ಬೆಳಗನ ಮಕ್ಕಳನ ಮುಂಜಾನೆ ಬೇಕಾದಂಗೆ ಅದನ್ರಿ. ಅವ್ರ ತಾತಾಗ ಬಾಯಿ ಮಾಡ್ಯಾನ್ರಿ, ಉಂಡನ ತಿಂದನ್ರಿ. ಒಂದರ್ಧ ಗುಳಿಗೆ ಹಾಕಿದ್ದು ಅಷ್ಟೇ ನಾವು ನೋಡ್ರಿ. ಮ್ಯಾಗ ನುಸ್ರು ಮ್ಯಾಗೆ ತೆಳಗ ಕಾಲೇ ಅದನ್ನ ನೋಡ್ರಿ. ಮೊಮ್ಮಗ ಕೆಂಶಾಗ ಹುಟ್ಟಿ ಕೆಂಶಾಗ ಹೋದವ್ರಿ ನನ್ನ ಮೊಮ್ಮಗ. 2 ವರ್ಷ ರೀ. ಏನಾಗ್ಯದನ್ರಿ ದೇವ್ರಿಗೆ ಗೊತ್ತ್ರಿ. ಹೊಟ್ಟಿ ನೋವಿಲ್ಲ ಏನಿಲ್ಲ, ಬೇಕಾದಂಗೆ ಇದ್ದಾರಿ ಮೊಮ್ಮಗ. ಏನಂತ ಹೇಳಲ್ರಿ ಅಪ್ಪ. ನನ್ನ ಮೊಮ್ಮಗು ನನ್ನ ಮಗಳಿಗೆ ಏನಂತ ಹೇಳಿಲ್ಲ ರೀ. ನಾನು ಇಟ್ಕೊಂಡವ್ರಿ ಮೊಮ್ಮಗ ರೀ. ಬಂದಿವ್ರಿ, 1 10 ನಿಮಿಷದಾಗ ಬಂದಿವ್ರಿ. ತಡನಾಗಿಲ್ರಿ. ನಿಮ್ಮ ಟೇಬಲ್ಗೆ ಹಾಕಿದಾಗ ಉಸುವಾಸ ಇತ್ತು ನೋಡ್ರಿ ನನ್ನ ಮೊಮ್ಮಗನಿಗೆ. 15 ನಿಮಿಷದಾಗ ಹೋಗ್ಯಾರ ನೋಡ್ರಿ ಜೀವ. ಉಳಿತದಂತ ಬಂದೀವ್ರಿ, ಉಳಿಲಿಲ್ಲ ಮೊಮ್ಮಗ. ಹೋಗ್ಯಾಬಿಟ್ಟಾರಿ. ಮೊಮ್ಮಗ ಸಿಗುತ್ತಾನನ್ರಿ. ಯಪ್ಪ ಹುಬ್ಬಳ್ಯಾಗ ಹುಟ್ಟಿದ್ವಿ, ಹುಬ್ಬಳ್ಯಾಗ ಓದ್ತೀನಿ ಅಂತಿದ್ದಾರಿ. ನನ್ನ ಮೊಮ್ಮಗ ರೀ. ಭಾಳ ಒಳ್ಳೆ ಮನುಷ್ಯ ರೀ. ಭಾಳ ಚೆನ್ನಾಗಿದ್ದಾರಿ. ಮೊಮ್ಮಗನ ಸಾವಿನ ಸುದ್ದಿ ಕೇಳಿ ಆಸ್ಪತ್ರೆಗೆ ಓಡೋಡಿ ಬಂದ ಅಜ್ಜ ಜಟ್ಟಪ್ಪ ಮಾತನಾಡಿ, ನನ್ನ ಮೊಮ್ಮಗ ಚೆನ್ನಾಗಿ ಇತ್ತು. ನಿನ್ನೆ ಅಂಗನವಾಡಿ ಕೇಂದ್ರದಲ್ಲಿ ಲಸಿಕೆ ನೀಡಿದ ಮಾರನೇ ದಿನ ಮಗುವಿಗೆ ಜ್ವರ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಮಗುವನ್ನ ಖಾಸಗಿ ಆಸ್ಪತ್ರೆಗೆ ತೋರಿಸಿದಾಗ ಅವರು ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ಆಸ್ಪತ್ರೆಗೆ ತಂದ ನಂತರ ಮಗು ಸಾವನ್ನಪ್ಪಿದೆ ಅಂತ ಮೊಮ್ಮಗನ ಕಳೆದುಕೊಂಡ ನೋವಿನಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದು ಹೀಗೆ. ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸ್ಯಾರ. ಅವ್ರು ಅದ್ಯಾವುದು ವ್ಯಾಕ್ಸಿನ್ ರೀ. ಅದು ಎಷ್ಟು ಮಾಡ್ಯಾರ ಗೊತ್ತಿಲ್ಲ. ಬೇಕಾದಂಗೆ ಆರೋಗ್ಯ ಇದ್ರೆ ಮನೆಗಿದ್ರವ. ನಾನು ಡ್ಯೂಟಿ ಮೇಲೆ ಈಗ ಡೆತ್ ಆಗೋದಕ್ಕೆ ನಾನು ಡ್ಯೂಟಿ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಈಗ ಆ ಹುಡುಗ ಏನು ಬೇಕಾದಂಗೆ ಇತ್ತು ರೀ, ಚಂದ ಆಟ ಆಡ. ಜ್ವರ ಏನ್ರ ಬಂದಿದ್ರು? ಜ್ವರ ಇಲ್ಲ ಎಂಥದಿಲ್ಲ ರೀ, ಆರೋಗ್ಯ ಇದ್ದ ಮನುಷ್ಯ. ವ್ಯಾಕ್ಸಿನ್ ಅಂಗನವಾಡಿ ಅವ್ರು ಮೊಮ್ಮಗನ ಕಳ್ಕೊಂಡ್ಬಿಟ್ರಲ್ಲ, ಅವ್ರ ತಪ್ಪ ರೀ. 3-4 ಹಾಕ್ಬಾರ್ದು ರೀ. ಮಾಡೋಕ್ಕಾಗಲ್ಲ ರೀ. ಮನೆಗೆ ಬಂದು ಜೋರ್ಲೆ ಕರ್ಕೊಂಡು ಹೋಗ್ಯಾರ ಅವ್ರು. ನಾನು ಡ್ಯೂಟಿ ಬಂದು ನಾನು ಕಳ್ಸಿದ್ದಿಲ್ಲ ರೀ. ನಾನು ಡ್ಯೂಟಿ ಮೇಲೆ ಇದ್ದೆ. ನಮ್ಮ ಮನೆಯಲ್ಲಿ ಇದ್ರೆ ಅಂತ ಇದನ್ನಲ್ಲ. ಇವರು ಜೋರು ಮಾಡಿ ಕರ್ಕೊಂಡು ಹೋಗಿಬಿಟ್ರ. ಹೆಣ್ಮಕ್ಳಿಗೆ ಜೋರು ಮಾಡಿ ಅವ್ರು ಆಶಾ ಕಾರ್ಯಕರ್ತರು ಅವ್ರು ಕರ್ಕೊಂಡು ಹೋಗ್ಯಾರ. ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ನಿನ್ನ ಬೇಕಾದ್ರೆ ಸಾಯಂಕಾಲ ಉಂಡ ತಿಂತಂಟ್ರಲ್ಲ. ಬೆಳಗ್ಗೆ ನಮ್ಮ ಡ್ಯೂಟಿ ಬರ್ಬೇಕಾದ್ರೆ ಆಡಿಸಿ ಬಂದು ಆಟ ಆಡ್ಯಾನ. ಕಿಮ್ಸ್ ಮಧ್ಯಾಹ್ನ ಬಂದ್ರಂತ್ರಿ. ನಾನು ಈಗ ಬಂದು ನಾನು ಡ್ಯೂಟಿ ಮೇಲೆ ಇದ್ದವ್ರೆ. ಅವ್ಬೇ ಆರೋಗ್ಯ ಇದ್ದಾನಂತೇಳಿ ನಾ ಡ್ಯೂಟಿಗೆ ಹೋಗ್ಯಾನ. ಇಲ್ಲಪ್ಪ ನಾನು ಮನೆಗೆ ರಜೆ ಮಾಡಿ ಮಧ್ಯಾಹ್ನ ಬರೋವನ. ಮೊಮ್ಮಗನ ನಮ್ಮ ಕಡೆನೇ ಇರ್ತಾನೆ ರೀ. ಅವಾಗ ನೀವು ಜೋಪಾನ ಮಾಡಿ. ಹೌದು, ತಂದೆ ತಾಯಿ ಅದಾರೆ. ಅವ್ರ ಕಡೆಗೆ ಅವ್ರು ಊರಾಗ ಅವ್ರು ಅದಾರೆ. ನನಗೆ ಭಾಳ ಜೀವ ರೀ. ತಾತನ ಬೇಕ್ರಿ ಅವಂಗ. ತಾಯಿ ತಂದೆ ಕಡೆ ಹೋಗಲ್ರಿ ಒಟ್ಟವ. ಏನು ಮಾಡೋಕ್ಕಲ್ಲ. ಇವತ್ತು ಏನು ಜ್ವರ ಇಲ್ಲ, ನಿನ್ನ ಜ್ವರ ಇಲ್ಲ ರೀ ಅವಂಗ. ಇದ್ದಕ್ಕಿದ್ದಂಗನ
ಡೆತ್ ಆಗಿಬಿಟ್ಟದಂತ್ರಿ. ಓಕೆ ನಿಮ್ಮ ಹೆಸರು ಯಜಮಾನ್ ಸರ್? ಜಟ್ಟಪ್ಪ ಅಂತ ಹೇಳ್ರಿ. ಓಕೆ ಜಕ್ಕಪ್ಪಲ್ಲ. ಜಟ್ಟಪ್ಪ. ಸದ್ಯ ಮಗು ಲಸಿಕೆ ನೀಡಿದ ನಂತರದಲ್ಲಿ ಮಗು ಸಾವನ್ನಪ್ಪಿದೆಯೋ ಅಥವಾ ಏಕಾಏಕಿ ಆರೋಗ್ಯದಲ್ಲಿ ಏರುಪೇರಾಗಿ ಮೃತಪಟ್ಟಿದೆಯೋ ಎಂಬ ಸ್ಪಷ್ಟನೆ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಮಗುವಿನ ಸಾವಿನ ರಹಸ್ಯ ತಿಳಿದು ಬರಬೇಕಾಗಿದೆ.